ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟ ಹಾಗಿನ ಮಾಜಿ ನಿರ್ದೇಶಕರಾಗಿರುವಂತ ವಾಸುದೇವ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಾಸುದೇವ್ ಅವರೇ, ಬಹುಶಃ ಇವತ್ತಿನ ಈ ಫ್ಲೈಟ್ ಕ್ರಾಶ್ ಅನ್ನ ನೀವು ಗಮನಿಸಿರ್ಬೋದು. ಏನ್ ಅನಾಹುತ ಕಾರಣ ಆಗಿರ್ಬೋದು ಅಂತ ಅನ್ಸುತ್ತೆ, ನೀವು ಇದನ್ನ ಗಮನಿಸಿರೋ ಹಾಗೆ ವಾಸುದೇವ್ ಅವರೇ? ಹಲೋ ಸರ್, ಕೇಳಿಸ್ತಾ ಇಲ್ಲ? ಹೇಳಿ ಸರ್, ಹೇಳಿ ಸರ್. ಹೇಳಿ ಸರ್, ಈ ಫ್ಲೈಟ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಅನಾಹುತಕ್ಕೆ ಏನ್ ಕಾರಣ ಆಗಿರ್ಬೋದು ಅಂತ ಪ್ರಾಥಮಿಕವಾಗಿ ನಿಮ್ಗೆ ಗಮನಕ್ಕೆ ಬಂದಿರುವ ಸಂಗತಿಗಳು ಸರ್? ಅದು ಇಂಜಿನ್ ಫೇಲ್ಯೂರ್ ಅಂತ ಅಂದಾಗ ಟೆಕ್ನಿಕಲ್ ಫೇಲ್ಯೂರ್ ಬಗ್ಗೆ ನಾವು ಹೇಳಕ್ ಬರೋದಿಲ್ಲ. ಅದು ಏರ್ಕ್ರಾಫ್ಟ್ ಟೆಕ್ನಿಕಲ್ ಏನ್ ತೊಂದರೆ ಇರುತ್ತೆ ಅದನ್ನ ಕಾಕ್ಪಿಟ್ ಏನು ಅದೇ ಬಾಕ್ಸ್ ಇರುತ್ತೆ, ಅದರಿಂದ ಅವರು ಕಂಡುಹಿಡಿದು ಹೇಳ್ಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಟೆಕ್ನಿಕಲ್ ಎರರ್ ಅಂತಲೇ ಇದನ್ನ ನಾವು ಗಮನಿಸಬೇಕಾಗತ್ತೆ. ಇದು ವಿಮಾನಗಳಿಗೆ ಏರ್ಲೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಗೆ ಸೇರಿಸಿರ್ತಕ್ಕಂತ ಪ್ರಾಬ್ಲಮ್. ಸಾಮಾನ್ಯವಾಗಿ ಟೆಕ್ನಿಕಲ್ ಸ್ನ್ಯಾಗ್ ಇದ್ದಾಗ ಅದು ಆಗಲ್ಲ, ಏನು ಟೇಕ್ ಆಫ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅಂದಾಗ ಏನಾದ್ರೂ ಯಾರಾದ್ರೂ ಬೇರೆ ಇನ್ಯಾವುದಾದ್ರೂ ಆಂಗಲ್ ನಲ್ಲಿ ಅದನ್ನ ಮಿಸ್ಚೀವ್ ಮಾಡಬೇಕು ಅಂತ ಇಟ್ಟಿದ್ರೆ ಅದು ಸಹ ಎಲ್ಲ ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗೋದು. ಅಲ್ಲಿಯವರೆಗೂ ಏನು ಮಾಡಕ್ ಆಗಲ್ಲ. ಈ ಸಂದರ್ಭದಲ್ಲಿ ಏನಪ್ಪಾ ಮಾಡ್ಬೋದು ಅಂದ್ರೆ ಆಪತ್ಕಾಲಕ್ಕೆ ಏನು ಎಮರ್ಜೆನ್ಸಿ ಆಕ್ಷನ್ ತಗೊಳ್ಬೇಕು ಅಷ್ಟನ್ನು ಮಾತ್ರ ಮಾಡ್ತಾರಿಯೇ ಹೊರತು ಟೆಕ್ನಿಕಲ್ ಸ್ನ್ಯಾಕ್ ಬಗ್ಗೆ ಯಾರು ಹೇಳಕ್ ಆಗೋದಿಲ್ಲ ಸರ್ ಈ ಸಂದರ್ಭದಲ್ಲಿ. ಕರೆಕ್ಟ್ ಸರ್. ಇನ್ನೊಂದು ಸಂಗತಿ ಅಂದ್ರೆ ಹೇಳಿ ಸರ್. ಯಾವ ಬಿಲ್ಡಿಂಗ್ ಮೇಲೆ ಬಿತ್ತು, ಅಲ್ಲಿ ಎಷ್ಟು ಜನ ಇದ್ರು, ಇವುಗಳೆಲ್ಲ ಎನ್ಕ್ವೈರಿ ನಂತರನೇ ಗೊತ್ತಾಗೋದು. ಯಾರಿದ್ರು, ಯಾಕೆ ಅಲ್ಲಿ ಸೇರ್ಕೊಂಡಿದ್ರು, ಈ ಎಲ್ಲ ವಿಷಯಗಳು ಎನ್ಕ್ವೈರಿ ನಂತರ ಗೊತ್ತಾಗತ್ತೆ. ವಿಮಾನದಲ್ಲಿ ಎಷ್ಟು ಪ್ಯಾಸೆಂಜರ್ ಇದ್ರು, ಅವರುಗಳು ಯಾವ ತರಹ ಏನು ಎಂತದು ಅನ್ನೋದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಅದು ಯಾವುದನ್ನು ಈಗ ಸದ್ಯಕ್ಕೆ ಹೇಳಕ್ ಆಗೋದಿಲ್ಲ ಸರ್. ಕರೆಕ್ಟ್ ಸರ್. ಇನ್ನೊಂದು ಸಂಗತಿ ಅಂದ್ರೆ ಇನ್ನೊಂದು ವಿಚಾರ ಅಂದ್ರೆ ಈ ಫ್ಲೈಟ್ ಹೊರಡುವಂತದ್ದು 1:10 ಇತ್ತು ಸರ್. ಬಟ್ 7 ನಿಮಿಷ ತಡವಾಗಿ ಹೊರಟಿದೆ. ಬಹುಶಃ 7 ನಿಮಿಷದಲ್ಲಿ ಏನಾದ್ರೂ ಅವ್ರು ಪ್ರಾಥಮಿಕವಾಗಿ ಸಮಸ್ಯೆ ಇದ್ದಿದ್ದು ಗೊತ್ತಾಗೇನೆ, ಯಾಕಂದ್ರೆ ಏರ್ ಟ್ರಾಫಿಕಿಂಗ್ ಸಂಬಂಧಪಟ್ಟಂಗೆ ತಡವಾಗಿರೋದಲ್ಲ, ಬಹುಶಃ ಟೆಕ್ನಿಕಲ್ ಸಮಸ್ಯೆನ ಏನಾದ್ರೂ ಬಗೆಹರಿಸೋಕೆ ಆ ಟೈಮ್ ತಗೊಂಡಿರ್ಬೋದಾ ಸರ್ ಅವಾಗ 7 ನಿಮಿಷ? 7 ನಿಮಿಷ ಡಿಲೇ ಅದು ಯಾವ ಕಾರಣಕ್ಕೆ ಅಂತಲೂ ಹೇಳಕ್ ಬರಲ್ಲ. ಅಲ್ಲಿ ಬೇರೆ ಬೇರೆ ಏರ್ಕ್ರಾಫ್ಟ್ ಗಳು ಟೇಕ್ ಆಫ್ ಆಗ್ತಾ ಇರ್ತವೆ, ಬೇರೆ ಬೇರೆ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಆಗ್ತಾ ಇರುತ್ತೆ. ಅದು ಟ್ಯಾಕ್ಸಿ ಮಾಡೋದಕ್ಕೆ ಅಲ್ಲಿ ಡಿಲೇ ಆಗಿರಬಹುದು. ಈ ವಿಮಾನದಲ್ಲಿ ಇವರು 7 ನಿಮಿಷ ಡಿಲೇ ಇವರಿಂದಾಗಿಯೇ ಆಗಿದೆಯೋ ಅಥವಾ ಬೇರೆ ವಿಮಾನಗಳಿಂದ ಆಗಿದೆಯೋ ಅಥವಾ ಬೇರೆ ಏರ್ಪೋರ್ಟ್ ನಲ್ಲಿ ಇನ್ನೇನಾದ್ರೂ ಸಮಸ್ಯೆಗಳು ಮಧ್ಯದಲ್ಲಿ ರನ್ವೇನಲ್ಲಿ ಕ್ಲಿಯರ್ ಮಾಡಕ್ಕೆ ಹೋಗಿರ್ತಕ್ಕಂಥ ವೆಹಿಕಲ್ಗಳು ಇರ್ಬೋದು. ಯಾವುದನ್ನು ಹೇಳಕ್ ಬರಲ್ಲ ಸರ್. ಇವೆಲ್ಲ ಸಮಸ್ಯೆಗಳನ್ನ ಮಧ್ಯೆ ಟೆಕ್ನಿಕಲ್ ಸ್ನ್ಯಾಗ್ ಅನ್ನೋದನ್ನ ಏನೊಂದು ವಿಷಯ ಇದೆ, ಅವುಗಳನ್ನ ಇಂಜಿನ್ ಅದು SOS ಕಳಿಸಿದ ಮೇಲೆ ಮೇಡೆ ಅಂತ 3 ಸರ್ತಿ ಹೇಳಿದ ಮೇಲೆ ಫೈರ್ ವೆಹಿಕಲ್ಗಳು ಹೋಗ್ತವೆ. ಅವು ಆ ವಿಮಾನವನ್ನ ಹಿಂಬಾಲಿಸ್ತವೆ. ಅವುಗಳ ಮೇಲೆ ಅದ್ರ ಮೇಲೆ ಏನನ್ನ ಚಿಡುಕ್ಬೇಕು, ಸ್ಪ್ರೇ ಮಾಡಬೇಕು, ಅದನ್ನ ಸ್ಪ್ರೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಒಂದು ಆಫ್ಟರ್ ದಿ ಎಮರ್ಜೆನ್ಸಿ, ಆಫ್ಟರ್ ದಿ ಆಕ್ಸಿಡೆಂಟ್ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರಿಯೇ ಹೊರತು ಇವು ಯಾವುದು ಹೊರಗಡೆ ಅವ್ರಿಗೆ ಯಾರಿಗೂ ಏನು ಗೊತ್ತಾಗೋದಿಲ್ಲ. ಒಳಗಡೆ ಪೈಲಟ್ಗೂ ಸಹ ಎಲ್ಲಾ ಸಮಸ್ಯೆಗಳು ಅರ್ಥವಾಗಿರುತ್ತೆ ಅಂತ ನಮಗ್ ಅನ್ಸೋದಿಲ್ಲ. ಅದು ಇಂಜಿನಿಯರಿಂಗ್ ಸಮಸ್ಯೆ ಇರ್ಬೋದು ಅಥವಾ ಏನಾದ್ರೂ ಮಿಸ್ಚೀಫ್ ಮಾಡಿದ್ರೆ ಅವರುಗಳು ಏನ್ ಇಟ್ಟಿರ್ತಾರೆ ಅದು ಇದುವೆಲ್ಲ ಅದು ಎನ್ಕ್ವೈರಿ ನಂತರನೇ ಗೊತ್ತಾಗೋದು. ಕರೆಕ್ಟ್ ಸರ್. ಇನ್ನೊಂದು, ನೀವು ಇದ್ರಲ್ಲಿ ಅಪಾರವಾದಂತ ಅನುಭವ ಉಳ್ಳವರು, ನಿಮಗೆ ಈ ತರದ 10 ಸಂಗತಿ ನೋಡಿರ್ತೀರಾ. ಇಲ್ಲಿ ಕೇವಲ ಒಂದು 2-3 ನಿಮಿಷದಲ್ಲೇ ಆತನಿಗೆ ಫ್ಲೈಟ್ ಟೇಕ್ ಆಫ್ ಮಾಡೋಕೆ ಆಗಲ್ಲ ಅನ್ನೋದು ಗೊತ್ತಾಯ್ತು ಅಂತ ಅಂದ್ರೆ ಸಣ್ಣ ಸುಳಿವು ಅಥವಾ ಟೆಕ್ನಿಕಲಿ ಅಂತ ಒಂದು ಸಿಸ್ಟಮ್ ಅಪ್ಗ್ರೇಡೆಡ್ ನಾವು ಇನ್ನೂ ಆಗಿಲ್ವಾ ಸರ್? ಫ್ಲೈಟ್ ನಲ್ಲಿ ಈ ತರ ಸಮಸ್ಯೆ ಆಗ್ಬೋದು, ಯಾಕಂದ್ರೆ ಎಲ್ಲೋ ಒಂದು ಮಿಡ್ ವೇನಲ್ಲೋ ಆ ತರ ಆಗಿರೋದಲ್ಲ, ಇದು ಹೊರಡ್ತಾ ಇರೋ ಟೈಮ್ನಲ್ಲಿ ಹಿಂಗ ಆಗ್ಬಿಡ್ತು ಅಂದ್ರೆ ಇದು ಈ ತರಹ ಒಂದು ಏನು ಸಮಸ್ಯೆಗಳಿದ್ದಾವೆ. ಟೆಕ್ನಿಕಲ್ ಸ್ನ್ಯಾಗ್ ಅಂತ ಅನ್ನೋದನ್ನ ಪೈಲಟ್ ಗೊತ್ತಾಗೋದಿಲ್ಲ ಸರ್. ಪೈಲಟ್ ಈಸ್ ಓನ್ಲಿ ಎ ಮ್ಯಾನ್ ಹೂ ಇಸ್ ಟು ಫ್ಲೈ ದಿ ಏರ್ಕ್ರಾಫ್ಟ್. ಆ ಟೆಕ್ನಿಕಲ್ ಸ್ನ್ಯಾಗ್ ಏನಿದೆ, ಎಂಜಿನ್ ನಲ್ಲಿ ಏನ್ ಸಮಸ್ಯೆ ಇದೆ, ಅವುಗಳನ್ನ ಏರ್ಕ್ರಾಫ್ಟ್ ಎಂಜಿನಿಯರ್ ಈಸ್ ಈಕ್ವಲೆಂಟ್ ಟು ಪೈಲಟ್ ಇನ್ ದಿ ಸ್ಯಾಲರಿ ಅಂಡ್ ಕಮಾಂಡ್ಮೆಂಟ್ ಎವ್ರಿಥಿಂಗ್. ಅವರು ಅದನ್ನ ಡಿಟೆಕ್ಟ್ ಮಾಡಿರ್ಬೇಕು. ಯೂಶುವಲಿ ವಿಮಾನ ಹೊರಡೋದಿಕ್ ಮುಂಚೆ 100-150 ಚೆಕ್ಸ್ ಆರ್ ಡನ್ by the pilot and the co-pilot both. Before that, engineers have checked it. ಇವೆಲ್ಲವೂ ಆಗಿದೆ ಸರಿಯೋ ಸಮರ್ಪಕವಾಗಿ ಅಂತ ಕಂಡು ಬಂದ್ರೆ ಇದನ್ನ ಹೇಳಕ್ ಬರಲ್ಲ ಸರ್. ಎಂಜಿನ್ ಇಂದು ಯಾಂತ್ರೀಕೃತ ಏನು ಯಂತ್ರಗಳ ಸಮಸ್ಯೆ ಇದೆ, ಅದನ್ನ ನೀವು ಈಗ ಅನಲೈಸ್ ಮಾಡಬೇಕು. ಕಾಕ್ಪಿಟ್ ಬಾಕ್ಸ್ ಇಂದ
ಬ್ಲಾಕ್ ಬಾಕ್ಸ್ ಇಂದ ಏನಾಗಿದೆ, ಯಾಕೆ ಹೀಗಾಯ್ತು ಅಂತ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಸರ್ ಇನ್ನೊಂದಂದ್ರೆ ಈಗ ಬಹುಶಃ ನಾವು ಈ ಟೈಮ್ನಲ್ಲಿ ಮಂಗಳೂರಿನಲ್ಲಿ ಆಗಿದ್ದಂಥ ನಮ್ಮ ರಾಜ್ಯದ ಒಂದು ಅನಾಹುತ ನೆನಪಿಸ್ಕೊಳ್ಬೋದು ಸರ್. ಯಾಕಂದ್ರೆ ಅವತ್ತು ಹೌದು ಟೇಬಲ್ ಟಾಪ್ ಅದು ಬಹಳ ಕ್ಲಿಷ್ಟಕರವಾಗಿರುವಂತಹ ಒಂದು ಏರ್ಪೋರ್ಟ್ ಇದನ್ನ ನಾವು ಕೇಳ್ಪಡ್ತಾ ಇರ್ತೀವಿ. ಬಟ್ ಕೆಳಗಿನ ಪ್ರದೇಶ ಬಹುಶಃ ಸ್ವಲ್ಪ ಕಾಡು ಪ್ರದೇಶ ಆಗಿದ್ದಂಥ ಕಾರಣಕ್ಕಾಗಿ ಬಟ್ ಇಲ್ಲಿ ನೋಡಿ ಸರ್, ಕಂಪೇರ್ ಮಾಡಿದ್ರೆ ಹೋಗೊಂದು ಹಾಸ್ಟೆಲ್ ಮೇಲೆ ಗುದ್ದಿರೋ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ ಕಾರಣ ಆಯ್ತು. ಅವೆರಡೂ ಈ ಘಟನೆಯನ್ನ ನೀವು ತಾಳೆ ಮಾಡಿ ಹೇಳೋದಾದ್ರೆ ಸರ್. ಹಾ, ಇದು ಈ ತರಹ ಏನಿದೆ, ಇದು ಸಮಸ್ಯೆಗಳು ಆ ತರ ಆಗ್ಬಾರ್ದು ಅಂತ ಏರ್ಕ್ರಾಫ್ಟ್ ಪೈಲಟ್ಗಳಿಗೆ ಸೂಚನೆ ಇರುತ್ತೆ. ಅವರುಗಳು ಆ ಸೂಚನೆಯನ್ನ ಪಾಲಿಸ್ತಾರೆ. ಸಾಮಾನ್ಯವಾಗಿ ದೇ ಹ್ಯಾವ್ ಟು ಅವಾಯ್ಡ್ ಟ್ರಾಫಿಕ್ ಕಂಜೆಷನ್ ಅಂಡ್ ಪೀಪಲ್ ಸೆಂಟರ್ಡ್ ಏನೇನು ರೋಡ್ಗಳಿದೆ, ಏರಿಯಾಗಳಿದೆ, ಅವುಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ಗಳನ್ನ ಅವರು ಸಾಮಾನ್ಯವಾಗಿ ಫಾಲೋ ಮಾಡ್ತಾರೆ. ಆದ್ರೆ ಯಾವುದೇ ಒಂದು ಎಮರ್ಜೆನ್ಸಿನ ನೀವು ಇದೇ ತರನೇ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಡೈರೆಕ್ಟ್ ಮಾಡೋದಕ್ಕೆ ಯಾವುದೇ ಒಂದು ಪುಸ್ತಕದಲ್ಲಿ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಆ ಸಂದರ್ಭದಲ್ಲಿ ಪೈಲಟ್ಗೆ ಬಂದಿರತಕ್ಕಂತಹ ಆಲೋಚನೆಗಳ ಮೂಲಕ ನೀವು ಕಂಡುಹಿಡಿಬೇಕು. ಅದನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಬಹುಶಃ ಇವೆಲ್ಲವುದುವೆ ನಾವು ಈಗೇನು ಹೇಳಕ್ಕಾಗಲ್ಲ. ಒಬ್ಬ ಪೈಲಟ್ 289 ಜನ ಪ್ಯಾಸೆಂಜರ್ಗಳ ಲೈಫ್ ಅನ್ನ, ಮತ್ತೆ ರಸ್ತೆನಲ್ಲಿ ಯಾರ್ಯಾರು ಅವರ ಮಾರ್ಗದಲ್ಲಿ ಬರ್ತಾರೆ ಅವ್ರಿಗೆ ಎಲ್ಲರ ಲೈಫ್ಗಳನ್ನ, ಜೀವನಗಳನ್ನ ಅವನು ನಿರ್ಧಾರ ಮಾಡ್ತಾನೆ. ಹಾಗಾಗಿ ಅವನ ಮೇಲೆ ನಾವು ಯಾವುದೇ ತಪ್ಪನ್ನು ಹೊರಿಸಕ್ಕೆ ಆಗೋದಿಲ್ಲ. ಹೌದು ಹೌದು ಸರ್ ಇನ್ನೊಂದಂದ್ರೆ ಈ ಒಬ್ಬ ಪೈಲಟ್ 8,000 ಅವರ್ಸ್ ಆತನಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ರೆ ಅದು ಯಾವ ಮಟ್ಟಿಗಿನ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಫೀಲ್ಡ್ ಅಲ್ಲಿ ನೀವು ಕನ್ಸಿಡರ್ ಮಾಡ್ತೀರಾ ಸರ್? ನಂಬರ್ 1. ನಂಬರ್ 2 ಇನ್ನೊಂದಂದ್ರೆ ಸರ್, ಈ ಹಾಸ್ಟೆಲ್ ಮುಂದೆ ಒಂದು ಗ್ರೌಂಡ್ ಟೈಪ್ ಇದೆ ಸರ್, ಒಂದು ಪ್ಲೇನ್ ಗ್ರೌಂಡ್ ಇದೆ. ಬಹುಶಃ ಆತ ಆ ಗ್ರೌಂಡ್ ಅಲ್ಲಿ, ಆ ಮೈದಾನದಲ್ಲಿ ಲ್ಯಾಂಡ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರ್ಬೋದು ಅಂತ. ಅನಾಹುತ ಆಗೋದು ಹೌದು, ಬಟ್ ಬಿಲ್ಡಿಂಗ್ ಎಲ್ಲ ತಪ್ಪಿಸಿ ಅಲ್ಲಿ ಆಗೋ ಜಸ್ಟ್ ಅಂತರದಲ್ಲಿ ಆತ ಬಿಲ್ಡಿಂಗ್ ಗುದ್ದಿದ್ದಾರೆ ಸರ್. ಅಲ್ಲಿ ಎಕ್ಸಾಕ್ಟ್ ಆಗಿ ನೋಡಿ, ಪೈಲಟ್ ಆ ಬಿಲ್ಡಿಂಗಿನ ಮೇಲ್ಗಡೆ ಕೂತ್ಕೊಂಡಿರೋದನ್ನ ನಾನು ನೋಡ್ತಾ ಇದ್ದೀನಿ. ಹೌದು ಸರ್. ಅಷ್ಟರ ಮಟ್ಟಿಗೆ ಅವನು ಪರ್ಯಾಪ್ಟ್ ಮೈಟ್ ಹವ್ ಟ್ರೈಡ್ ಟು ಲ್ಯಾಂಡ್ ಆನ್ ಒಂದು ಸರಿಯಾದ ಜಾಗದಲ್ಲಿ, ಒಂದು ಕ್ಲಿಯರ್ ಸೇಫರ್ ಸ್ಪೇಸ್ ನಲ್ಲಿ ಇಳಿಯೋದಕ್ಕೋಸ್ಕರ ಪ್ರಯತ್ನ ಮಾಡಿದಾನೆ ಅಂತ ಅನ್ಸುತ್ತೆ. ಆದ್ರೆ ಇದನ್ನೆಲ್ಲ ಊಹೆಗಳು ಸರ್. ಇವೆಲ್ಲ ಸದ್ಯದ ಮಟ್ಟಿಗೆ ನಾವೇನು ಹೇಳಕ್ಕಾಗಲ್ಲ. ಒಂದು 15,000 ಇದು ಫ್ಲೈ ಅವರ್ಸ್ ಮಾಡಿರ್ತಕ್ಕಂಥ ಪೈಲಟ್ಗೂ ಆಕ್ಸಿಡೆಂಟ್ ಆಗಬಾರದು ಅಂತ ಏನಿಲ್ಲ ಸರ್. ಅವನು 20,000, 10,000, 15,000 ಫ್ಲೈಯಿಂಗ್ ಅವರ್ಸ್ ಅನ್ನ ಮಾಡಿರ್ತಕ್ಕಂಥವನು ಸಹ ಒಂದು ಆಕ್ಸಿಡೆಂಟ್ ಅಲ್ಲಿ ಆಗಿರಬಹುದು ಸರ್, ಆಗಬಹುದು. ಹಾಗಾಗಿ ಇವೆಲ್ಲದಕ್ಕೂ ನಾವೇನು ಈಗಲೇ ಉತ್ತರ ಕಂಡುಹಿಡಿಯಕ್ಕಾಗಲ್ಲ ಸರ್. ಕರೆಕ್ಟ್ ಸರ್. ಈಗ ನೀವು ನೋಡಿದಿರಲ್ಲ ಸರ್, ಈ ಭೀಕರತೆ ಹೇಗಿದೆ. ಆ ವಿಮಾನದ ಒಂದು ಪೀಸ್ ಮಾತ್ರ ಆ ಬಿಲ್ಡಿಂಗ್ ಮೇಲೆ ಕಾಣ್ತಾ ಇದೆ, ಬಿಟ್ರೆ ಆ ವಿಮಾನ ಅನ್ನುವಂಥದ್ದು ಪತ್ತೆ ಹಚ್ಚಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಆಗಿದೆ ದುರಂತ. ಹಾಗಾಗಿ ಸಾವಿನ ಸಂಖ್ಯೆ, ಬದುಕುಳಿದವ್ರನ್ನ ರೆಸ್ಕ್ಯೂ ಮಾಡುವಂತ ಆಪರೇಷನ್ ಅದೆಷ್ಟು ಕ್ಲಿಷ್ಟಕರವಾಗಿರ್ಬೋದು, ಆಮೇಲೆ ಬದುಕುಳಿರುವಂತ ಚಾನ್ಸಸ್ ಎಷ್ಟಿದೆ ಅನ್ನುವಂಥದ್ದು ನೀವು ಒಂದು ಅಂದಾಜು ಏನಾರು ಸರ್? ಇಲ್ಲ ಸರ್, ಇದನ್ನ ಹೇಳೋದು ಕಷ್ಟ. ಎಷ್ಟು ನಿಮಿಷದಲ್ಲಿ ರೆಸ್ಪಾನ್ಸ್ ಟೈಮ್ ಅಂತ ಏನ್ ಹೇಳ್ತೀವಿ, ಏರ್ಕ್ರಾಫ್ಟ್ ಅನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಇದು ರೆಸ್ಪಾನ್ಸ್ ಟೈಮ್ ಇದೆಯಲ್ಲ, ಆ ರಿಸ್ಕ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಜಸ್ಟ್ 3 minutes ಆರ್ ಗಿವನ್. ಅಷ್ಟರೊಳಗಡೆ ಫಸ್ಟ್ ಏರ್ಕ್ರಾಫ್ಟ್ ಕ್ರಾಶ್ ಫೈರ್ ಟೆಂಡರ್ ಹೋಗಿ ಅದ್ರ ಮೇಲೆ ಜೆಟ್ ಏನೊಂದು ಎಕ್ಸ್ಟಿಂಗ್ವಿಷರ್ ಇದೆ ಅದನ್ನ ಅದ್ರ ಮೇಲೆ ಫೈರ್ ಮಾಡಿ ಅವರನ್ನು ಎಕ್ಸ್ಟಿಂಗ್ವಿಷ್ ಮಾಡಿ ಜನಗಳನ್ನ ಹೊರಗಡೆ ತರೋದಿಕ್ಕೆ ಬೇರೆ ಇವರು ಫೈರ್ ಪೀಪಲ್ ಅವರು ಒಳಗಡೆ ನುಗ್ಗಿ ಅವ್ರಗಳನ್ನ ಅದೆಲ್ಲ ಬೆಲ್ಟ್ಗಳನ್ನ ಕಟ್ ಮಾಡಿ ಇವೆಲ್ಲ ಮಾಡೋದಿಕ್ಕೆ ಸಾಮಾನ್ಯವಾಗಿ 3 ನಿಮಿಷ ಸಾಲೋದಿಲ್ಲ. ಆದ್ರೆ ಅಷ್ಟೊಳಗಡೆ ಲಕಿಲಿ ಇಫ್ ದೇ ಹ್ಯಾವ್ ಕಮ್ ಔಟ್ ಆಫ್ ದಿ ವಾಟ್ ಎವರ್ ದ ಸೀಟಿಂಗ್ ಬೆಲ್ಟ್ ಎಕ್ಸೆಟ್ರಾ ಅವ್ರು ಕೂತಿದ್ರೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಿದ್ರೆ ಅದು ಮನುಷ್ಯನ ಒಂದು ಅದೃಷ್ಟ. ಆದ್ರೆ ಏರ್ಕ್ರಾಫ್ಟ್ ನಲ್ಲಿ 3 ನಿಮಿಷಕ್ಕಿಂತ ಜಾಸ್ತಿ ನಿಮಗೆ ಹೆಚ್ಚಿಗೆ ಟೈಮ್ ಅಲ್ಲಿ ಬದುಕೋದಿಕ್ಕೆ ಒಂದು ಅವಕಾಶ ಕೊಡುತ್ತೆ ಅಂತ ನೀವೇನು ಅನ್ಕೊಳಕ್ ಆಗೋದಿಲ್ಲ ಸರ್. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಆಮೇಲೆ ಇನ್ನೊಂದಂದ್ರೆ ಟೇಕ್ ಆಫ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಸುಮಾರು 58,000 ಲೀಟರ್ ಅಷ್ಟು ಫ್ಯೂಯಲ್ ಇತ್ತಂತೆ ಸರ್. ಅದರಲ್ಲಿ ಹೇಳಿ ಕೇಳಿ ಅದು ಲಂಡನ್ ಕಡೆಗೆ ಹೊರಟಿದ್ದಂತ ಕಾರಣಕ್ಕಾಗಿ ಫ್ಯೂಯಲ್ ಕೂಡ ಹೆಚ್ಚಿಗೆ ಇರುತ್ತೆ. 58,000 ಲೀಟರ್ ಫ್ಯೂಯಲ್ ಒಂದ್ಮೇಲೆ ಬ್ಲಾಸ್ಟ್ ಆಗುತ್ತೆ ಅಂತ ಅಂದ್ರೆ ಯಾವ ಮಟ್ಟಿಗಿನ ಭೀಕರತೆ ಇರ್ಬೋದು ಸರ್? ಬದುಕುಳಿಯುವಂತ ಚಾನ್ಸಸ್ ಎಷ್ಟು ಕಮ್ಮಿ ಆಗೋದಕ್ಕೆ ಇದು ಕೂಡ ಕಾರಣ ಆಗ್ಬೋದು ಅಂತ. ಹೌದು ಸರ್, ಅದರಲ್ಲಿ ಟೇಕ್ ಆಫ್ ಆಗೋ ಹೊತ್ತಿಗೆ ಅವರು ಸಾಮಾನ್ಯವಾಗಿ ಎಷ್ಟು ಫ್ಲೈಯಿಂಗ್ ಅವರ್ಸ್ ಇರುತ್ತೆ ಅದಕ್ಕಿಂತ ಮತ್ತೆ ಇನ್ನೊಂದು 1.5 times
ಇದು ಫ್ಯೂಯಲ್ ಅನ್ನ ಅವರು ಇಲ್ಲಿಂದ ತಗೊಂಡು ಹೋಗ್ಬೇಕಾಗತ್ತೆ. ಅಷ್ಟರಿಂದ 9 ಗಂಟೆ ಫ್ಲೈಟ್ ಅದು. ಇಲ್ಲಿಂದ ಸಾಮಾನ್ಯವಾಗಿ ಅಹಮದಾಬಾದ್ ಇಂದ ಲಂಡನ್ನಿಗೆ ಮೇ ಬಿ 8 hours, 8 ಪ್ಲಸ್ ಅನದರ್ 4 hours, 12 hours ಇಂದು ಫ್ಯೂಯಲ್ ಅಂತಂದ್ರೆ ಸುಮಾರು ಒಂದು ಸಾಮಾನ್ಯವಾದಂತ ಒಂದು ಸಿಟಿನೇ ಸುಟ್ಟು ಬಿಡುವಷ್ಟು ಫ್ಯೂಯಲ್ ಆ ವಿಮಾನದಲ್ಲಿ ಇರುತ್ತೆ. ಹಾಗಾಗಿ ನೀವು ಇದರ ಬಗ್ಗೆ ಅದೊಂದು ಸಾಮಾನ್ಯವಾದ ನಿಯಮ, ಆ ನಿಯಮವನ್ನ ಫಾಲೋ ಮಾಡಿ ಅವರು ಫ್ಯೂಯಲ್ ತಗೊಂಡು ಹೋಗ್ತಾರೆ. 8 ಪ್ಲಸ್ 4.5 hours, 4 hours ಫ್ಯೂಯಲ್ ಇತ್ತು ಅದರಲ್ಲಿ. ಅದು 58,000 ಏನು ಅಂತೂ ಅದು ಆ ಒಂದು ಡ್ಯೂರೇಷನ್ ಫ್ಲೈಟ್ಗೆ ಸರಿ ಇದೆ. ಆದ್ರೆ ಈ ತರ ಆಕ್ಸಿಡೆಂಟ್ ಆಗತ್ತೆ ಅಂತ ಯಾರು ಅನ್ಕೊಳ್ಳೋದಿಲ್ವಲ್ಲ ಸರ್? ಕರೆಕ್ಟ್ ಸರ್. ಹೌದು. ಅಂದ್ರೆ ಈ ನೀವ್ ಹೇಳಿದ ಲೆಕ್ಕಾಚಾರದ ಪ್ರಕಾರ ಸರ್, ಈಗ ನಮಗೆ ತೋರಿಸಿರೋ ಪ್ರಕಾರ 9 ಗಂಟೆ 15 ನಿಮಿಷ ಅಥವಾ 10 ಗಂಟೆ ಡ್ಯೂರೇಷನ್ ಅಂತ ಅಂದ್ರೆ ಇನ್ನೂ ಒಂದು 5 ಗಂಟೆ ಎಕ್ಸ್ಟ್ರಾ ಫ್ಯೂಯಲ್ಲೇ ಇರುತ್ತೆ. ನೀವು ಹೇಳಿದಾಗ ಒಂದು ಸಿಟಿನೇ ಸುಟ್ಟು ಹಾಕ್ಬಿಡುವಷ್ಟು ಸಾಮರ್ಥ್ಯ ಇರೋ ಫ್ಯೂಯಲ್ ಅದು ಇರುತ್ತೆ ಸರ್. ಅಷ್ಟೊಂದು ಮತ್ಲಬ್ ಅಂದ್ರೆ ಒಂದು ಸಾಮಾನ್ಯವಾದಂತ ಒಂದು ಸಣ್ಣ ಸಿಟಿ ಏನು ಅಕ್ಕಪಕ್ಕದಲ್ಲಿ ಇರಿದ್ರೆ ಅದ್ರ ಮೇಲೆ ಫ್ಯೂಯಲ್ ಈ ತರ ಬಿದ್ದು ಬೆಂಕಿ. ಸರ್ ವಾಸುದೇವ್ ಸರ್ ಜಸ್ಟ್ ಹೋಲ್ಡ್ ಸರ್, ನಿಮ್ ಜೊತೆಗೆ ಮಾತನಾಡ್ತೀನಿ 1 minute ಸರ್.